ಎಲ್ಲಿದ್ದೀರಪ್ಪ ಎಲ್ಲ? ಬೇಗ ಬೇಗ ಬನ್ರಿ, ಅರ್ಜೆಂಟಾಗಿ ಬನ್ನಿ ಎಲ್ಲ ಪ್ಲೀಸ್. ಏನಂದ್ರೆ ನಾವು ನಮ್ಮ ಸಂಘಟನೆ, ನಮ್ಮ ಸಂಘ, ನಮ್ಮ ಸಂಸ್ಥೆ, ನಮ್ಮ ಕ್ಯಾಸ್ಟು, ನಮ್ಮ ಕ್ರೀಡೋ, ನಮ್ಮ ಧರ್ಮ, ನಿಮ್ಮ ಧರ್ಮ, ಆ ಧರ್ಮ, ಈ ಧರ್ಮ, ಅಧರ್ಮ, ಸುಧರ್ಮ, ಏನೇನಿದೆ ಎಲ್ಲ ತಗೊಂಬನ್ನಿ ಬೇಗ ಅರ್ಜೆಂಟಾಗಿ. ಹಾಸನ್ಗೆ ಹೋಗೋಣ ಎಲ್ಲರೂ ಹೋಗಿ, ಆಯ್ತಾ? ಹಾಸನ್ಗೆ ಯಾಕೆ ಹೋಗ್ಬೇಕು ಅಂದ್ರೆ, ಈಗ ನಾವಂತೂ ಜೀವ ಕೊಡಕ್ಕಾಗಲ್ಲ ಅಥವಾ ಜೀವ ತೆಗಿಯಕ್ಕೂ ಆಗಲ್ಲ. ಪ್ರಕೃತಿ ಅಂತ ನಮ್ಮ ಹತ್ರ ಒಂದಿದೆ. ಏನಾಗತ್ತೆ, ನಮ್ಮ ಅವತಾರಗಳು, ನಮ್ಮ ಚೇಷ್ಟೆಗಳು, ನಮ್ಮ ಬುದ್ಧಿವಂತಿಕೆ, ನಮ್ಮ ಪ್ರೌಢಿಮೆ, ನಮ್ಮ ಸಿಕ್ಕಾಪಟ್ಟೆ ಏನು ಪವರು, ಇದರದ್ದೆಲ್ಲದಕ್ಕೆ ಮೂಲವಾಗಿ ಅಥವಾ ರಕ್ಷಿಸುವಂತ ಒಂದು ಶಕ್ತಿ ಅಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ನಾವು ಬ್ಯಾಲೆನ್ಸ್ ಮಾಡ್ತೀವಲ್ವಾ, ಒಳ್ಳೇದು ಕೆಡಕು, ಕೆಟ್ಟದ್ದು ಒಳ್ಳೇದು ಅಂತ ಅನ್ಕೊಂಡು ಅದು ಸರಿ, ಇದು ಸರಿ, ಅದು ಸರಿ ಇಲ್ಲ, ಇದು ತಪ್ಪು, ಇದೆಲ್ಲ ಅನ್ಕೊಂತೀವಲ್ವಾ. ಬನ್ರಪ್ಪ, ಪಾಪ ಅನ್ಯಾಯವಾಗಿ ಕಾಲೇಜ್ಗೆ ಹೋಗಿ ತಮ್ಮ ಜೀವನವನ್ನ ರೂಪಿಸ್ಕೊಳಕ್ಕೆ ಅಂತ ಹೋದಂತ ಮಕ್ಕಳು ಆ ಟಮ್ಟೆ ಸೌಂಡ್ ಏನೋ ಕೇಳಿಸಿದೆ, ಅಚ್ಚುಕಟ್ಟಾಗಿ ಹೋಗಿರ್ತಾರೆ ಡ್ಯಾನ್ಸ್ ಮಾಡಕ್ಕೆ. ಅನ್ಯಾಯವಾಗಿ ಅವ್ರ ಅಪ್ಪ ಅಮ್ಮ ಬಡ್ಕೋತಿದ್ದಾರೆ. ಬನ್ರಪ್ಪ, ಅದ್ ಯಾವ ಧರ್ಮದವ್ರು ಬರ್ತೀರಿ, ಯಾವ ಸಂಘಟನೆಯವ್ರು ಬರ್ತೀರಿ, ಯಾರು ಕೂಗಾಡ್ತಿದ್ದೀರಿ, ದಯವಿಟ್ಟು ಬಂದು ಆ ಜೀವಗಳನ್ನ ಉಳಿಸ್ಕೊಡಿ ಪ್ಲೀಸ್. ನೋಡ್ರಿ, ನಮ್ಮ ಸಂಘಟನೆ, ನಮ್ಮ ಧರ್ಮ, ಆ ಧರ್ಮ, ಈ ಧರ್ಮಕ್ಕಿಂತ ಮೇಲಿಂದ ಒಂದು ಧರ್ಮ ಇದೆ, ಅದು ಪ್ರಕೃತಿ ಧರ್ಮ. ಪ್ರಕೃತಿ ಏನ್ ಮಾಡುತ್ತೆ, ತಡೆಯ ತನಕ ತಡೆಯುತ್ತೆ, ನೋಡ್ತಾ ಇರುತ್ತೆ. ಯಾವಾಗ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗುತ್ತೆ ಅಲ್ಲ, ಅದನ್ನ ಬ್ಯಾಲೆನ್ಸ್ ಮಾಡಕ್ ಹೋಗ್ಬಿಡುತ್ತೆ. ಅತಿಯಾದ್ರೆ ಅಮೃತನು ವಿಷ. ದಯವಿಟ್ಟು ಇದನ್ ಬಿಡಿ, ಒಳ್ಳೆ ಸದ್ಗುಣಗಳು ಮಾಡಿ, ಸೋ ದ್ಯಾಟ್ ನಮ್ಮಿರೋ ಪ್ರಕೃತಿ ನಮ್ಗೆ ಒಲವು ತೋರಿಸಿ ಈ ತರದ ಅನಾಹುತಗಳನ್ನ ತಪ್ಪಿಸ್ಬೋದೇನೋ ಅಂತ ನನ್ನ ಅನಿಸಿಕೆ. ಬೆಳಗ್ಗೆ ಎದ್ದ ತಕ್ಷಣ ಆ ತಾಯಿ ಆಕ್ರಂದನ ಇದೆಯಲ್ಲ, ಓದ್ಲಿಕ್ಕೆ ಅಂತ ಹೋದ ಸರ್ ಇವತ್ತು ಮನೆಗೆ ಬಂದ್ಬಿಟ್ಟಿದ್ದಾರೆ. ಎಷ್ಟು ದುಃಖ ಆಗತ್ತಲ್ವಾ, ಎಷ್ಟು ದುಃಖ ಆಗತ್ತಲ್ವಾ. ನಿಮ್ ಮನೇಲೆ ನಿಮ್ಗಳಿಗೆ ಯಾರಿಗಾರು ಅಥವಾ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇಂಥದ್ದಾದ್ರೆ ಏನ್ ಮಾಡ್ತೀರಿ? ಬಿಡ್ರೋ ಅಪ್ಪ, ಬಿಡ್ರೋ ಜಗಳ. ದಯವಿಟ್ಟು ಈ ಪ್ರಕೃತಿ ನಮ್ಗೆ ವರ, ಆಯ್ತಾ? ಆ ವರವನ್ನ ಎಷ್ಟು ದಿನ ಕೊಡ್ತಾನೋ ದೇವ್ರು, ಅಷ್ಟು ದಿನ ಎಂಜಾಯ್ ಮಾಡ್ಕೊಂಡು, ನಾನು ದೇವ್ರು ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಪ್ರಕೃತಿನೇ ದೇವ್ರು ನಮ್ಗೆ. ಎಷ್ಟು ದಿನ ಈ ಭೂಮಿ ಮೇಲೆ ಬದುಕೋಕೆ ಅವಕಾಶ ಇದೆಯೋ ಅಷ್ಟು ದಿನಾನು ಸತ್ಕಾರ್ಯಗಳು ಅಂದ್ರೆ, ನಾನು ಧರ್ಮದ ಬಗ್ಗೆ ಮಾತಾಡ್ತಿಲ್ಲ, ಮನುಷ್ಯತ್ವದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಗಲಾಟೆ, ಕಿರ್ಚಾಟ, ಹೊಡೆದಾಟ, ಇಂಬ್ಯಾಲೆನ್ಸು, ಸುಳ್ಳು, ದಗ, ಮೋಸ, ಇದರಿಂದ ಏನು ಸಾಧಿಸಕ್ಕಾಗಲ್ಲ. ಡೆಫಿನೆಟ್ಲಿ ಏನು ಸಾಧಿಸಕ್ಕಾಗಲ್ಲ. ಎಲ್ಲೋ ಒಂದ್ ಕಡೆ ಒಂದು ಒಳ್ಳೇದಾಗ್ತಿದೆ ಅಂತ ತೆಗಿತೀವಿ. ಮೀಡಿಯಾ, ಸೋಷಿಯಲ್ ಮೀಡಿಯಾ ಬರೋದು ಸೀರಿಯಸ್ಲಿ ಅದು ಒಬ್ಬರ ಜೀವಕ್ಕೆ ತಂದು ಹೊಡುತ್ತೆ ಅನ್ನೋದಾದ್ರೆ ಅದನ್ನ ನಾವು ಯಾಕೆ ಮಾಡ್ಬೇಕು ಅನ್ನೋ ಪ್ರಶ್ನೆ. ಪ್ಲಸ್ ಅದ್ ಹೆಂಗೆ ಈ ಅಚಾತುರ್ಯಗಳನ್ನ ಕಂಟ್ರೋಲ್ ಮಾಡೋದು? ಕಂಟ್ರೋಲ್ ಕೀ ನಿಮ್ಮ ಹತ್ರ ಇಲ್ವಲ್ಲ, ಅಥವಾ ನಮ್ಮ ಹತ್ರ ಇಲ್ವಲ್ಲ. ಕಂಟ್ರೋಲರ್ ಇಸ್ ಆನ್ ದ ಟಾಪ್. ಅಂದ್ರೆ ಅದೊಂದು ಮಹಾನ್ ಶಕ್ತಿ. ಆ ಶಕ್ತಿನ ನೀವು ತಡೆ ಹಿಡಿಯಕ್ಕಾಗುತ್ತಾ? ನೀವೇನಾದ್ರು ಮಾಡಬಲ್ಲಿರಾ? ಅದಕ್ಕೋಗಿ ಅಮ್ಮ ನಾನು ಈ ಜಾತಿ, ಅಮ್ಮ ನಾ ಈ ಮತ, ಅಪ್ಪ ನಂದಿ ಪಾರ್ಟಿ, ಅಪ್ಪ ನಂದ ಆ ಪಾರ್ಟಿ, ಇವ್ರು ನಮ್ ಲೀಡ್ರು, ಅವ್ರು ನಮ್ ಲೀಡ್ರು, ಅವ್ರಿಗೆ ಅವ್ರಿಗೆ ಹೋಗ್ತಾ ಇರುತ್ತೆ. ಹಿಂಗೆ ಕಳ್ಕೊಂಬಿಡಿ. ಅದನ್ನೇ ಹೇಳಿದ್ದು, ಯಾಕೆ ಮಕ್ಳ್ಯಾಕಲ್ವಾ ನಮ್ಗೆ? ಮಕ್ಳಿಗೋಸ್ಕರ ಏನಕ್ಕೆ ಇಷ್ಟೊಂದೆಲ್ಲ ಪರಿಯಾಗಿ ಅವ್ರ ಕಾಲ್ ಹಿಡಿದು ಇವ್ರ ಕಾಲ್ ಹಿಡಿದು ಸೀಟ್ ಕೊಡ್ಸೋದು ಯಾಕೆ? ಓದಿಸೋದು ಯಾಕೆ? ಅವ್ರನ್ನ ಭವಿಷ್ಯವನ್ನ ರೂಪಿಸ್ಕೊಳ್ರು ಅಂತ ನಾವು ಬಾಯ್ ಬಡ್ಕೊಂಡು ಹೇಳೋದು ಯಾಕೆ? ಬೇಡ ಅಲ್ಲ. ಯಾಕಂದ್ರೆ ಒಂದಲ್ಲ ಒಂದ್ ರೀತಿಲಿ ಅಮಾಯಕರೇ ಬಲಿಯಾಗೋದು. ಯಾವುದೋ ಏನೋ ನಡೆಯುತ್ತೆ ಎಲ್ಲೋ, ಬಟ್ ಇಲ್ಲಿ ಮರಣ ಅಂತಾದ್ರೆ, ಅಥವಾ ಡಿಸಾಸ್ಟ್ರಸ್ ಎಂಡ್ ಆದ್ರೆ, ಅಥವಾ ಡಿಸ್ಪ್ಯಾರಿಟಿ ಅಂತ ಶುರುವಾದ್ರೆ, ಅಥವಾ ಈ ತರದ್ದು ಇಂಬ್ಯಾಲೆನ್ಸ್ ಎಲ್ಲ ಶುರುವಾದ್ರೆ ಅದರಲ್ಲಿ ಅಮಾಯಕರೇ ಹೋಗೋದು. ಆಮೇಲೆ ನಾನು ಒಬ್ಬರನ್ನ, ಯಾರ್ಯಾರು ಇವತ್ತು ನಿಜವಾಗ್ಲೂ ಬೇಜಾರು ಮಾಡ್ಕೊಂತಿದ್ದೀರಾ ಅವ್ರನ್ನ ಯಾರನ್ನಾರು ಒಬ್ಬರನ್ನ ಕೇಳಕ್ ಇಷ್ಟಪಡ್ತೀನಿ. ಈಗ ಹೋದಂತ ಜೀವನ ವಾಪಸ್ ತರಕ್ಕಾಗತ್ತಾ? ಮತ್ ನಾವು ಓದ್ಕೊಂಡಿದ್ದೇನ್ ಪ್ರಯೋಜನ? ನಾವು ಗಲಾಟೆ ಮಾಡಿ ಏನ್ ಪ್ರಯೋಜನ? ಗದ್ದಲ ಮಾಡಿ ಏನ್ ಪ್ರಯೋಜನ? ಅಥವಾ ಒಬ್ರು ಹೊಡ್ಕೊಂಡ್ ತಿಂದ್ರೆ ಏನ್ ಪ್ರಯೋಜನ? ವೆನ್ ಯು ಕೆನಾಟ್ ಬ್ರಿಂಗ್ ಬ್ಯಾಕ್ ಲೈಫ್, ದಯಮಾಡಿ ಇನ್ನು ಮೇಲಾದ್ರೂ ಅಟ್ಲೀಸ್ಟ್ ಸೌಹಾರ್ದತೆಯನ್ನ ಅಥವಾ
ನಾನು ಬದುಕ್ತೀನಿ ನೀವು ಬದುಕ್ರಪ್ಪ ಅಂತ ಬಿಟ್ಬಿಡ್ರೋ ಸಾಕು. ಈ ಪ್ರಕೃತಿನೇ ಬಿಡಲ್ಲ ನೋಡ್ರಿ. ಏನೋ ಮಾಡಕ್ ಹೋಗ್ತೀವಿ, ಏನೋ ಆಗತ್ತೆ, ಎಲ್ಲಿಂದನೋ ಬರ್ತಾರೆ, ಯಾರ್ಯಾರೋ ಸಾಯ್ತಾರೆ. ಇದೇನಾ ಅಂತ್ಯ ಅಥವಾ ಇದೇನಾ ಪ್ರಳಯ? ಅಂದ್ರೆ ಪ್ರಳಯ 2012ರಲ್ಲಿ ನಮ್ಗೆಲ್ಲ ನಂಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ನನ್ನ ಆತ್ಮೀಯರಲ್ಲಿ ಒಬ್ರು ಹೇಳಿದ್ರು, ನಾನು ಹೋಗಿ ಕೋರಿ ರೋಟಿ ತರ್ತಾ ಇದ್ದೀನಿ, ಮನೇಲಿ ಬಿಸಿ ಬಿಸಿ ಚಿಕನ್ ಮಾಡ್ತಾ ಇದಾರೆ. ದ ರೀಸನ್ ಇಸ್ ವಿ ವಾಂಟ್ ಟು ಸ್ಪೆಂಡ್ ದಿಸ್ ಡೇ ಬಿಕಾಸ್ ಟುಮಾರೋ ವಿ ಆರ್ ನಾಟ್ ದೇರ್ ಅನ್ಸುತ್ತೆ ಅಂತ. ಪ್ರತಿದಿನನೂ ಹಂಗೆ ಇರೋದು. ಆಕೆ 2012ರಲ್ಲಿ ಹಂಗಿತ್ತು. ಇವಾಗೆಲ್ಲ ಎಸ್ಟಾಬ್ಲಿಷ್ ಮಾಡ್ಕೊಂಡ್ಬಿಟ್ಟಿದೀವಿ. ಚಂದ್ರನ್ ಮೇಲೆ, ಮಂಗಳನ್ ಮೇಲೆ, ಭೂಮಿ ಮೇಲೆ ಎಲ್ಲರೂ ಶಾಶ್ವತ ಅನ್ಕೊಂಡೇನಾರು ನೀವು ಅನ್ಕೊಂಡಿದ್ರೆ ಅವತ್ತೇನ್ ಪ್ರಳಯ ಅಂದ್ರು ಅದು ಇಟ್ ಕ್ಯಾನ್ ಹ್ಯಾಪನ್ ಈವನ್ ನೌ. ಈ ಮಿನಿಟ್ ಅಲ್ಲಿ ಆಗ್ಬೋದು. ವಿ ಡು ನಾಟ್ ನೋ ವಾಟ್ ಇಸ್ ನೆಕ್ಸ್ಟ್ ಮಿನಿಟ್. ಇದಕ್ಕೆ ಹೋಗಿ ಪಾಪ್ರೆ ನನ್ಗೆ ತುಂಬಾ ಹರ್ಟ್ ಆಗ್ತಿರೋದೇನು ಅಂದ್ರೆ ಅಮಾಯಕರು ಯಾಕೆ ಸಾಯ್ಬೇಕಿದ್ರಲ್ಲಿ? ಹೌ ಆರ್ ದೇ ರೆಸ್ಪಾನ್ಸಿಬಲ್? ನನ್ಗೆ ಗೊತ್ತಿಲ್ಲ ಗವರ್ನೆನ್ಸ್ ಏನ್ ಮಾಡ್ತಿತ್ತು, ಅಥವಾ ಬ್ಯಾರಿಕೇಡ್ಸ್ ಇತ್ತ, ಅಥವಾ ಈ ಮನುಷ್ಯಂಗೆ ನಿಜವಾಗ್ಲೂ ತಲೆ ಇತ್ತ, ವಾಟ್ ಈಸ್ ಈ ಡೂಯಿಂಗ್ ಅಂತ ಕಂಟ್ರೋಲಬಲ್ ಸ್ಪೀಡ್ ಅಲ್ಲಿ ಇರ್ಲಿಲ್ವಾ? ಎಲ್ಲ ಆಮೇಲೆ ಅದೆಲ್ಲ ಪೋಸ್ಟ್ ಮಾರ್ಟಮ್. ವಾಟ್ ಇಸ್ ನೌ? ದಿ ಈಸ್ ಗಾನ್ ಆರ್ ಮೆನಿ ಆಫ್ ದೆಮ್ ಹ್ಯಾವ್ ಗಾನ್. ಅಥವಾ ಎಷ್ಟೊಂದು ಜನ ಇನ್ನೂ ಹಾಸ್ಪಿಟಲ್ ಇದ್ದಾರೆ, ಅವ್ರ ಕಥೆಗಳು ಏನೋ ಗೊತ್ತೇ ಇಲ್ಲ ಯಾರಿಗೂ. ವಾಟ್ ಈಸ್ ದ ಸಿನಾರಿಯೋ ವಿ ಡೋಂಟ್ ನೋ. ಇದನ್ನ ನಾವು ಪ್ರೊಜೆಕ್ಟ್ ಮಾಡ್ಕೊಂಡು ಅಪ್ಪಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಅಥವಾ ಈ ವಾಟ್ ಯು ಸೇ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಎಲ್ಲ ನೋಡ್ತಾ ಹೋದ್ರೆ ಅವ್ರ ಮೇಲೆ ಆಗುವಂತಹ ಇಂಪ್ಯಾಕ್ಟ್ ಏನು? ವಾಟ್ ಈಸ್ ದಟ್ ವಿ ಆರ್ ಗೋನ್ ಟು ಗಿವ್ ಫಾರ್ ದ ನೆಕ್ಸ್ಟ್ ಜನರೇಷನ್? ಇದನ್ನೇ ಹಿಂಗೆ ಮಾಡ್ಕೊಂಡು ಹೋಗ್ಬಿಡೋಣ. ಶಬಾಷ್ ನಮ್ಗೆ ಹೇಳ್ಕೊಟ್ಟಂತ, ಅಥವಾ ನಿಮ್ಗಳಿಗೆ ಯಾರೆಲ್ಲ ಹೇಳ್ಕೊಡ್ತಿದಾರಲ್ಲ ಗುರುಗಳಿಗೆಲ್ಲರಿಗೂ ಒಂದು ನಮಸ್ಕಾರ ಹೇಳ್ಬೇಕು. ನೀವು ಬೇಕಂತ ಮಾಡ್ತಿದ್ದೀರೋ ಬೇಡವಂತ ಮಾಡ್ತಿದ್ದೀರೋ ಗೊತ್ತಿಲ್ಲ. ಇಲ್ಲಿ ನೋಡಿ, ನಮ್ಮ ಎಲ್ಲರಕ್ಕೆ ಮೀರಿದ ಒಂದು ಶಕ್ತಿ ಇದೆ. ಅದಕ್ಕೆ ಬೇಜಾರಾಯ್ತು ಅಂದ್ರೆ ನೀವು ಅಲ್ಲ ನಾವು ಅಲ್ಲ. ಸೊ ಹೂ ಇಸ್ ಎಲ್ ರೆಸ್ಪಾನ್ಸಿಬಲ್? ಒಳ್ಳೇದೇ ನಿಲ್ತಾ ಇಲ್ರಿ. ಈ ಗಲಾಟೆ, ಬೇಜಾರು, ಹಿಂಸೆ, ಅತ್ಯಾಚಾರ, ಅನಾಚಾರ ಬಿಡ್ಬೇಕಲ್ವಾ? ಡೋಂಟ್ ಯು ಥಿಂಕ್ ಸೊ? ಡೋಂಟ್ ಯು ಆಲ್ ಫೀಲ್ ಇಟ್ ಇಸ್ ಅ ಶೇಮ್ ಫಾರ್ ಅಸ್? ನಾವು ಹ್ಯೂಮನ್ ಸೊಸೈಟಿಲಿ ಇದೀವ. ಆಮೇಲೆ ಅಯ್ಯೋ ಪಾಪ ರೀ, ಪ್ರಾಣಿಗಳು ಬದುಕಬೇಕು ಅಂದ್ರೆ ಕೊಂತೀನಿ. ಪ್ರಾಣಿಗಳಿಗೆ ಒಂದು ಲಾ ಇದೆ, ಸರ್ವೈವಲ್ ಆಫ್ ದ ಫಿಟೆಸ್ಟ್. ಬಟ್ ಹ್ಯೂಮನ್ ಬೀಯಿಂಗ್ಸ್ ಬೇರೆ ಲಾ, ಯು ಲಿವ್ ಅಂಡ್ ಲೆಟ್ ಲಿವ್ ಅಂತ. ಇದನ್ನ ಅಬ್ಬರ್ಸ್ಕೊತಾ ಇರ್ತಾರೆ ಕೆಲವರು. ನೋಡ್ರಪ್ಪ, ಬೆಳಗ್ಗೆ ನಾವ್ ಎಲ್ಲಿರ್ತೀವಿ ಗೊತ್ತಿಲ್ಲ. ಬೆಳಗ್ಗೆ ಇವತ್ ನೆನಾಕಿದ ದೋಸೆ ಹಿಟ್ಟಲ್ಲಿ ದೋಸೆ ತಿಂತೀವ ಇಲ್ವಾ ಗೊತ್ತಿಲ್ಲ. ಬೇಡ ಇದೆಲ್ಲ. ದಯಮಾಡಿ ಇರೋಷ್ಟು ದಿನ ಸಮೃದ್ಧಿಯಾಗಿ ಬದುಕೋಕ್ ಕಲೀರಿ. ನೀವು ಬದುಕಿ, ಬೇರೆಯವ್ರನ್ನೂ ಬದುಕೋಗ್ಬಿಡಿ, ಬೇಡ ಅಂತ ಎಲ್ಲ ಹೇಳ್ತಾರೆ. ಪ್ರಕೃತಿಯಲ್ಲಿ ಒಂದು ನಿಯಮ ಏನು ಅಂತಂದ್ರೆ, ಇಂಬ್ಯಾಲೆನ್ಸ್ ಆಯ್ತು ಅಂದ್ರೆ ನೋ ಮ್ಯಾಟರ್ ವಾಟ್ caste, creed, color, discrimination you belong, it will take the necessary action to balance it. ನನಗೆ ಅಕಸ್ಮಾತ್ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ, ಮೈ ಡಿಯರ್ ಒನ್ಸ್ ಹಿಯರ್, ಪ್ಲೀಸ್ ಎನ್ಶ್ಯೂರ್ ಲೈಫ್ ಇಸ್ ನಾಟ್ ಆರ್ಟ್ಸ್. ನಮಗ್ ಬರೋಕ್ ಗೊತ್ತಿದೆ ಅಂದ್ರೆ ನಮಗ್ ಬರೋದು ಗೊತ್ತಿಲ್ಲ, ಹೋಗೋದು ಗೊತ್ತಿಲ್ಲ. ಬಂದಾಗ ನಮ್ಗೆ ಹೆಂಗಿರ್ಬೇಕು ಅನ್ನೋದು ಗೊತ್ತಾಗ್ಬಿಟ್ರೆ ಸಾಕು, ಎಷ್ಟೊಂದು ಅನಾಹುತಗಳನ್ನ ತಪ್ಪಿಸ್ಬೋದು. ಏನೇನೋ ಟೆಕ್ನಾಲಜಿ ಇದೆ ಇವತ್ತು, ಏನೇನೋ AIs ಇದಾವೆ. ಕಮ್ ಆನ್, ಪ್ಲೀಸ್ ಬ್ರಿಂಗ್ ಬ್ಯಾಕ್ ದಟ್ ಹ್ಯಾಪಿನೆಸ್ ಫಾರ್ ದಟ್ ಫ್ಯಾಮಿಲಿ. ಎಲ್ಲದಕ್ಕೂ ಒಂದೇ ಅಸ್ತ್ರ ಅಲ್ಲ. ಪ್ಲೀಸ್, ಎಲ್ಲೋ ಒಂದ್ ಕಡೆ ಏನೋ ಒಂದು ಆಗ್ತಾ ಇದೆ ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಇಂಬ್ಯಾಲೆನ್ಸ್ ಆಫ್ ದ ನೇಚರ್ ವಿಲ್ ನಾಟ್ ಕೀಪ್ ಕ್ವೈಟ್. ನೋಡಿ ಡಿಸಾಸ್ಟರ್ಸ್ ಆಗಿ ಹೆಂಗಾಗುತ್ತೆ. ನಮ್ಮ ಆರ್ಯವರ್ಧನ್ ಗುರುಜಿ ಎಲ್ಲಿ ಸಿಗ್ತಾರೋ ಗೊತ್ತಿಲ್ಲ, ನನ್ ಕರ್ಕೊಂಬಂದು ಹೊಗೆ 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 ಅಂತಿರ್ತಾರೆ. ಇದನ್ನೇನೋ ಹೊಗೆ 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 ಅನ್ನೋದವ್ರು ಮಾತೆತ್ತಿರ್ ಹೊಗೆ 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 ಬರ್ರೋ ಅನ್ಕೊಂಡು. ಐ ಆಮ್ ನಾಟ್ ಟ್ರೈಂಗ್ ಟು ಡಿಸ್ಟರ್ಬ್ ಎನಿಬಡೀಸ್ ಬಿಸ್ನೆಸ್. ಐ ಆಮ್ ನಾಟ್ ವರಿಡ್ ಅಬೌಟ್ ದಟ್. ಇದೇನಾ ದಟ್ಸ್ ವಾಟ್ ಈ ಮೀನ್ಸ್ ಅಂತ ಕೇಳ್ಬೇಕು ನಾನು. ಭಗವಂತ ನಮ್ಗೆ ಎಷ್ಟೊಂದು ಅವಕಾಶ ಕೊಟ್ಟಿದ್ದಾನೆ, ಅಥವಾ ಈ ಭೂಮಿ, ಈ ಪ್ರಕೃತಿ ಎಷ್ಟೊಂದು ಅವಕಾಶ ಕೊಟ್ಟಿದೆ ಏನೆಲ್ಲ ಮಾಡಕ್ಕೆ. ಏನ್ರಿ ಇದು? ಬೆಳಗ್ಗೆ ಎದ್ರೆ ನೋವು, ಸಾವು ನೋವು, ಪಾಪ್ರೆ. ಐ ಡೋಂಟ್ ನೋ. ನನ್ಗೆ ನಿಜವಾಗ್ಲೂ ಯಾರಿಗೂ ವಿಶಸ್ ಕೂಡ ಹೇಳ್ಬೇಕು ಅಂತ ಅನ್ಸಲ್ಲ. ಯಾಕೆಂದ್ರೆ ಆಫ್ಟರ್ ಆಲ್ ನಿನ್ನೆ ಅಲ್ಲಿ ಕುಣಿಯೋ ತನಕ ಮಕ್ಕಳು ಮಸ್ತಿ ಮಜಾ ಮಾಡ್ತಾ ಇದ್ರು.
ಇವತ್ತು ಎಂಟೈರ್ ಊರು ಕಣ್ಣೀರ ಕಡಲಲ್ಲಿ. ಹೂ ಇಸ್ ರೆಸ್ಪಾನ್ಸಿಬಲ್ ಇಸೆ? ನೀವು ಯಾರನ್ನಾರ ರೆಸ್ಪಾನ್ಸಿಬಲ್ ಮಾಡ್ಕೊಳ್ರಪ್ಪ, ಯಾರದಾದ್ರೂ ತಪ್ಪಿರ್ಲಿ, ಪ್ಲೀಸ್ ಗಿವ್ ಮಿ ಬ್ಯಾಕ್ ದಟ್ ಲೈಫ್. ಆ ಮಕ್ಳ ಜೀವನ ಕೊಡಿ ಅಥವಾ ಜೀವ ಕೊಡಿ. ಆ ಮಕ್ಕಳನ್ನೇ ನಂಬಿ ಇದ್ದಂತ ಪೇರೆಂಟ್ಸ್ಗೆ ಕೊಡಿ ಜಸ್ಟಿಫಿಕೇಶನ್ ಕೊಡಿ. ಅವಾಗ ಒಪ್ತೀನಿ. ಧರ್ಮ, ಜಾತಿ, ಭೇದ ಭಾವ, ರೈಟು, ಲೆಫ್ಟು, ಸೆಂಟ್ರು ಎಲ್ಲ ಒಪ್ಕೋತೀನಿ ಅವಾಗ. ವಾಟ್ ಈಸ್ ದಿಸ್ ಮ್ಯಾನ್? ಸೀರಿಯಸ್ಲಿ ಎಂತ ಹರ್ಟ್ ಆಗ್ತದೆ ಅಂದ್ರೆ, ವಿ ಆರ್ ನಾಟ್ ಇನ್ ಅ ಪೊಸಿಷನ್ ಟು ಬ್ರಿಂಗ್ ಬ್ಯಾಕ್ ದಟ್ ಲೈಫ್. ದೆನ್ ವೈ ದಿಸ್ ಫೈಟ್? ಯಾರಿಗೆ ಹೇಳೋಣ? ಕೆಲವರು ಚೀಫ್ ಮಿನಿಸ್ಟರ್ ವೆಸ್ಟ್ ಬಾಡಿ, ಪೊಲೀಸ್ನವರು ನಾಲಾಯಕ್ಸು. ನಾವು ನಮ್ಮನ್ನ ನಾವು ನೋಡ್ಕೊಳ್ಳೋದೇ ಇಲ್ವಲ್ರಿ, ಬೇರೆಯವ್ರಿಗೆ ಹಿಂಗ್ ಅಂತ ಇರ್ತೀವಿ. ನಾವು ತಗೋಬೇಕಾದಂತ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ದಿ ಯಂಗ್ಸ್ಟರ್ಸ್. ಹೋಗೋದಾ ಬೇಡವಾ, ಅವಶ್ಯಕತೆ ಇದೆಯಾ ಇಲ್ವಾ, ಯಾವ್ದು ಸರಿ ಯಾವ್ದು ತಪ್ಪು, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಅಥವಾ ಲೈಸೆನ್ಸ್ಗಳು ಕೊಡ್ತೀರಿ ಎಂತವ್ರಿಗೆ ಕೊಡ್ತೀರಿ, ಯಾವ ತರ ಹೆಂಗ್ ಬೇಕಾದ್ರೂ ರೋಡಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರಪ್ಪ ಅನ್ನೋರು ಕೊಡ್ಬೇಕಾ? ಈಸ್ ದರ್ ಎನಿ ಫಾರ್ಮ್ಯಾಲಿಟಿ ದಟ್ ದೇ ಹ್ಯಾವ್ ಟು ಗೆಟ್ ಅಪ್ರೂವ್ಡ್? ಒಂದು ಎಕ್ಸಾಂಪಲ್ ಕೊಡ್ತೀನಿ. ಬೇರೆ ದೇಶದಲ್ಲಿ ಒಂದೇ ಒಂದು ಏನದು ಫಿನಾನ್ಷಿಯಲ್ ಅಡ್ವೈಸರ್ ಆಗ್ಬೇಕು ಅಂದ್ರೆ, ಒಂದು ಜಾಬ್ ತಗೋಬೇಕು ಅಲ್ಲಿ ಅಂತಂದ್ರೆ 28 ರೌಂಡ್ ಕ್ಲಿಯರ್ ಮಾಡಬೇಕು. 28 ರೌಂಡ್ಸ್ ದೇ ಹ್ಯಾವ್ ಟು ಕ್ಲಿಯರ್. ಇಟ್ ಸೀಮ್ಸ್, ನನಗೇನೋ ಇನ್ಫಾರ್ಮೇಶನ್ ಅದು. ನಾವು ಎಷ್ಟು ರೌಂಡ್ಸ್ ತಗೋತೀವಿ ಟು ಮೇಕ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಅ ಡ್ರೈವರ್ ಆರ್ ಕುಕ್ ಆರ್ ವಾಟ್ ಎವರ್ ದಿ ಜಾಬ್ ದಟ್ ಯು ಆರ್ ಆಫರಿಂಗ್? ಅಲ್ಲಿಂದಾನೇ ಶುರುವಾಗುತ್ತಲ್ವಾ? ಸಿ, ಎಲ್ಲಿಂದ ಎಲ್ಲಿಗೆ ಹೋಗಿ ಏನೇನೆಲ್ಲ ಕಲ್ತ್ಕೊಂಡ್ಬಂದ್ರು, ವಿ ಶುಡ್ ಲುಕ್ ಫಾರ್ ದ ರೈಟ್ ಥಿಂಗ್ಸ್ ಅಥವಾ ಪಾಸಿಟಿವ್ ಥಿಂಗ್ಸ್ ವಿಚ್ ಕ್ಯಾನ್ ಮೇಕ್ ಅಸ್ ಗ್ರೋ, ನಾಟ್ ಟು ಎಂಡ್ ಲೈಫ್ ಇನ್ ದ ಡಿಸಾಸ್ಟ್ರಸ್ ವೇ. ಇಮ್ಯಾಜಿನ್, ನಮ್ಗೆ ಇನ್ಫಾರ್ಮೇಶನ್ ಇದೆ, ಟೆಕ್ನಾಲಜಿ ಇದೆ, ದೇರ್ ಆರ್ ಪಾಸಿಬಿಲಿಟೀಸ್ ಟು ಅವಾಯ್ಡ್ ಸಚ್ ಡಿಸಾಸ್ಟರ್ಸ್ ಇದೆ, ಮ್ಯಾನ್ ಮ್ಯಾನೇಜ್ಮೆಂಟ್ ಇದೆ, ಮೆಕ್ಯಾನಿಸಮ್ ಇದೆ. ಅಂಡ್ ಏನಕ್ಕೆ ಮಾತಾಡಕ್ಕೆ, ಭಾಷಣ ಹೊಡಿ, ಬಟ್ ಇಂಪ್ಲಿಮೆಂಟೇಷನ್ ಅಲ್ಲ. ಅಟರ್ ಡಿಸಪಾಯಿಂಟ್ಮೆಂಟ್. ಬಿಕಾಸ್ ಇದು ನಮ್ಮ ಕೈಲಿದೆ ಅನ್ನೋದಾದ್ರೆ ನೀವು ಏನಕ್ಕಾರ ಹೊಡೆದಾಡ್ರಿ, ರಕ್ತಪಾತ ಆಗಿ ಇನ್ನೊಂದು ಆಗೋಗ್ಬಿಡ್ಲಿ, ಬಟ್ ನಮ್ಮ ಕೈಲಿ ಇಲ್ಲ ಅಂದ್ರೆ ಸುಮ್ಮನೆ ಮೈಂಡ್ ಯೋರ್ ಬಿಸ್ನೆಸ್ ಅಲ್ವಾ? ಡೋಂಟ್ ಯು ಥಿಂಕ್ ಸೊ? ಬೆಟರ್ ಮೈಂಡ್ ಯೋರ್ ಬಿಸ್ನೆಸ್ ಅಂತ ಹೇಳ್ಬೇಕು ಯಾರಾದ್ರು. ಬರ್ತಾರೆ. ಈಗ ಹಿಂಗೆ ಆಡ್ತಾ ಇರಿ, ಪ್ರಕೃತಿನೇ ಕೊಡುತ್ತೆ. ಇನ್ನ ಹಿಂಗೆ ಆಡ್ತಾ ಇರಿ. ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಐ ಆಮ್ ಆಲ್ಸೋ ಇನ್ಕ್ಲೂಡೆಡ್. ಐ ಆಮ್ ನಾಟ್ ಅನ್ ಎಕ್ಸೆಪ್ಷನ್. ಬರುತ್ತೆ, ಸಮಯ ಬರುತ್ತೆ. ಸಮಯನೇ ಎಲ್ಲದಕ್ಕೂ ಪಾಠ ಅನ್ನೋದಕ್ಕೆ. ಈ ಡಿಸಾಸ್ಟರೇ ಏನಮ್ಮ ದೇವ್ರೆ, ಆ ತಾಯಿ ಆಕ್ರಂದನ ಕೇಳಿಸ್ಕೊಳಕ್ಕಾಗಲ್ಲ ಅಲ್ವಾ? ಎಷ್ಟೊಂದು ಜನ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಬ್ಲಾಗರ್ಸ್ ಆಗಿರ್ಬೋದು, ದೇರ್ ಆರ್ ಸೋ ಮೆನಿ ಪೀಪಲ್ ಸ್ಟ್ರೈವಿಂಗ್ ದೆಮ್ಸೆಲ್ಸ್ ಟು ಎನ್ಶ್ಯೂರ್ ಅ ಬೆಟರ್ ಟುಮಾರೋ. ಡೂ ಯು ಹ್ಯಾವ್ ಟೈಮ್ ಫಾರ್ ದ್ಯಾಟ್? ಇಲ್ಲ. ತಿಕ್ಕಲ್ ಹಂಗೆ ಆಡ್ಕೊಂಡು ನಾನು ಫಾಟ್ ಮಾಡಿದ್ರೆ ಏನೇನು ಸೌಂಡ್ ಬರುತ್ತೆ ಅಂತ ಮಾಡ್ಕೊಂಡು ಅಂಥದಕ್ಕೆ ರೀಲ್ಸ್ ನೋಡೋಕೆ ಟೈಮ್ ಇದೆ ನಮಗೆ. ನಾಲೆಡ್ಜ್, ಇಂಪ್ಲಿಮೆಂಟೇಷನ್, ಟೇಕಿಂಗ್ ಎ ರೈಟ್ ಸ್ಟೆಪ್, ಟು ಬಿ ಕಾಶಿಯಸ್ಲಿ ಅಟೆಂಪ್ಟಿಂಗ್ ಟು ಸಿ ದಟ್ ನೋ ಸಚ್ ಡಿಸಾಸ್ಟರ್ಸ್ ಹ್ಯಾಪನ್. ಪ್ರೊಸೆಷನ್ ಯಾರಾದರೂ ಹೋಗಿ ಪ್ರೊಸೆಷನ್ಗೆ ಬೇಕಾಗಿರ್ತಂಥ ಪ್ರೀ ಪ್ರೊಟೆಕ್ಷನ್ ಅಂಡ್ ಲಾಟ್ ಆಫ್ ಥಿಂಗ್ಸ್. ದೇರ್ ಆರ್ ಸೋ ಮೆನಿ ಮೆಕ್ಯಾನಿಸಮ್ಸ್ ದಟ್ ವಿ ನೀಡ್ ಟು ಫಾಲೋ. ಐ ಡೋಂಟ್ ನೋ, ಇನ್ನು ನಾವು ಮಾಡ್ಕೊಂತೀವಿ ಅಷ್ಟೇ. ನಂಗೆ ಯಾಕೆ ಹೊಟ್ಟೆ ಉರಿತಾ ಇದೆ ಅಂದರೆ, ನಂಗೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡೋಕ್ಕೆ ಬೇಜಾರಾಗ್ತಿದೆ. ಬಿಕಾಸ್ ಎಲ್ಲಿಂದನಾರು ಹೋಗಿ ಎಲ್ಲ ಅನ್ವಾಂಟೆಡ್ ಥಿಂಗ್ಸ್. ನೋ ನಥಿಂಗ್ ಟು ಬಿ ಹ್ಯಾಪಿ ಅಬೌಟ್. ನಾನು ಇವಾಗ ಪಡ್ಕೊಂಡೆ, ಎಷ್ಟು ಜನಕ್ಕೆ ಬೇಜಾರಾಗಿರುತ್ತೋ ಗೊತ್ತಿಲ್ಲ. ನಾಟ್ ಬಿಕಾಸ್ ಐ ಆಮ್ ಹರ್ಟ್, ಬಿಕಾಸ್ ದ ಎಂಟೈರ್ ಸೊಸೈಟಿ ಈಸ್ ಹರ್ಟ್. ಎಂಟೈರ್ ಸೊಸೈಟಿ ಇಸ್ ಅಟ್ ಸ್ಟೇಕ್. ಪ್ಲೀಸ್, ನಾವು ಬದಲಾವಣೆ ತರದೆ ಯಾರು ತರಕ್ಕಾಗಲ್ಲ. ನಾವು ಅರ್ಥ ಮಾಡ್ಬೇಕು. ಆತ್ಮಸಾಕ್ಷಿಗಳಿಗೆ ಯಾರಿಗೂ ಉತ್ತರ ಕೊಡ್ಬೇಡಿ. ನೀವೇನೇನು ಮಾಡ್ತಾ ಇದ್ದೀರಿ ಅದು ನಿಮ್ಮ ಆತ್ಮಸಾಕ್ಷಿ ಒಪ್ಕೊಂಡ್ರೆ ಡೂ ಇಟ್.
ಅಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟೆಲ್ ಯು, ನೀವು ಮಲಗ್ತಿರಲ್ಲ, ಎಷ್ಟೇ ಜನ ಇರಲಿ ನಿಮ್ಮ ಜೊತೆಲಿ ಮಲಗುವಾಗ, ಅಣ್ಣ ಇರಲಿ, ಅಪ್ಪ ಇರಲಿ, ಒಂದು ಮನೇಲಿ 15 ಜನ ಇರಲಿ, ಗಂಡ ಹೆಂಡತಿ ಇರಲಿ, ಮಕ್ಳಿರ್ಲಿ, ಎಲ್ಲರೂ ನೀವು ಮಲ್ಕೋಬೇಕಾದ್ರೆ ನೀವು ಮಲ್ಕೊಳ್ಳೋದು ನಿಮ್ಮ ಕಾನ್ಷಿಯಸ್ ಜೊತೆಗೆ ಮಾತ್ರ. ನಿಮ್ಮ ಕಾನ್ಷಿಯನ್ಸ್ ಪರ್ಮಿಟ್ ಮಾಡಬೇಕು. ಎಸ್, ಐ ಹ್ಯಾವ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಟುಡೇ, ಥ್ಯಾಂಕ್ ಗಾಡ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಕೊಂಡು ಮಲ್ಕೊಳ್ಳೋ ಅಂತ ಕರೇಜ್ ನಮಗೆ ಬಂತು ಅಂದರೆ ವಿ ಹ್ಯಾವ್ ಡನ್ ಜಸ್ಟಿಸ್. ನಿಮ್ಗೆ ಹೇಳ್ತಾ ಇರ್ತದೆ ಒಳಗಡೆ, ಚುಚ್ತಾ ಇರ್ತದೆ, ಮಾಡ್ತಾ ಇರೋದು ತಪ್ಪು ನೋಡೋ ಅಂತ. ಅದನ್ನ ಮುಚ್ಚಿ ಅದನ್ನ ಡಬ್ಬ ಸೀಲ್ ಮಾಡಿಬಿಟ್ಟು ವಿಲ್ ಕಂಟಿನ್ಯೂ ಟು ಡೂ ನಾನ್ ಸೆನ್ಸ್. ಕಂಟಿನ್ಯೂ, ಕೀಪ್ ಡೂಯಿಂಗ್. ನಿಮ್ಗೇನು ಹೋಗ್ಬೇಕು ಅಲ್ವಾ? ಎಟ್ ದ ಮೋಸ್ಟ್ ನಿಮ್ಗೇನು ಹೋಗ್ಬೇಕು? ಯಾರೋ ಸಾಯ್ತಾರೆ, ಏನೋ ಆಗುತ್ತೆ, ನೋಡೋಣ, ಸುಮ್ಮನೆ ಆಗೋಣ, ದಟ್ಸ್ ಇಟ್. ಇವ್ರಿಗೂ ಮಾಡಕ್ ಕೆಲಸ ಇಲ್ಲ. ಯಾವಾಗ ಎಲ್ಲೋ ಹೋಗ್ಬೇಕು ಅಂತಿರ್ತಾರೆ, ಅಲ್ಲೋ ಕೂತ್ಕೊಳ್ಳೋದು, ಬಡ ಅಂತ ಮಾತಾಡೋದು. ಆರ್ಯವರ್ಧನ್ ಹೇಳ್ತಾರೆ, ಅವರು ಬಡ ಅನ್ಕೊಂಡು ಹೋಗ್ತಾರೆ. ಇನ್ ಯಾರ್ಯಾರು ಬೇಕು ಅವರೆಲ್ಲ ಹೇಳ್ತಾನೆ ಇರ್ತಾರೆ. ಯಾವ್ದು ಕೇಳ್ತೀರಿ ಯಾವ್ದು ಬಿಡ್ತೀರಿ ಎಲ್ಲದು ನಿಮ್ಗೆ ಬಿಟ್ಟಿದ್ದು. ಬಟ್ ನಿಮ್ಮ ಆತ್ಮಸಾಕ್ಷಿ ಒಪ್ಪಲ್ಲ ಅಂದ್ರೆ ಏನು ಮಾಡಬೇಡಿ. ಅಟ್ ಲೀಸ್ಟ್ ಟುಡೇ ಇಸ್ ದ ರೈಟ್ ಡೇ. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಐ ಡೋಂಟ್ ನೋ, ನೀವು ಯಾರ್ಯಾರ ಮೇಲೆ ಹೆಂಗಾರ ಕಿಚ್ಚಾಡ್ಕೊಳ್ಳಿ, ಹೆಂಗಾರ ಹೊಡೆದಾಡ್ಕೊಳ್ಳಿ, ದಯವಿಟ್ಟು ಅದು ಯಾರನ್ನೋ ಬಲಿ ತಗೋಬಾರ್ದು ಸ್ವಾಮಿ. ಅಷ್ಟೇ ನನ್ನ ರಿಕ್ವೆಸ್ಟ್. ಶುಡ್ ಐ ಸೇ ಥ್ಯಾಂಕ್ ಯು? ಶುಡ್ ಐ ರಿಯಲಿ ಸೇ ಥ್ಯಾಂಕ್ ಯು? ಐ ಲೀವ್ ದಿಸ್ ಓಪನ್ ಥ್ಯಾಂಕ್ ಯು ಅಂತ ಹೇಳಲ್ಲ.